Hi everyone, welcome to my YouTube channel NCERT Booster and I am your Prithvi. Today we will discuss about the topper study tips. ಏನಂದ್ರೆ ಟಾಪರ್ಸ್ ಯಾವ ರೀತಿ ಸ್ಟಡಿ ಮಾಡ್ತಾರೆ, ಯಾವ ರೀತಿ ಸ್ಟಡಿ ಮಾಡಬೇಕು ಫಾರ್ ಕ್ಲಾಸ್ 9 and ಕ್ಲಾಸ್ 10 ಇಬ್ಬರಿಗೂ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದು. ಸೊ ಎಕ್ಸಾಮ್ ನಲ್ಲಿ 95+ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನ ಎನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ ರೀತಿ ತೆಗಿಬೇಕು, ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡಬೇಕು, ಟಾಪರ್ಸ್ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ ಆ ರೀತಿ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು. ಅಂಡ್ ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಎಕ್ಸಾಮ್ ನಲ್ಲಿ ಎನ್ಯುವಲ್ ಎಕ್ಸಾಮ್ ನಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ ಅಂದ್ರೆ 96.8 ಮಾರ್ಕ್ಸ್ ಅನ್ನ ತಗೊಂಡಿದ್ದೀನಿ. ಸೊ 8% ಮಾರ್ಕ್ಸ್ ಅನ್ನ ತಗೊಂಡಿದ್ದೀನಿ. ಟೋಟಲ್ ಆಗಿ ಎಷ್ಟು 625ಗೆ 605 ಮಾರ್ಕ್ಸ್ ನಂದು. ಸೊ ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಎಲ್ಲಾನು ಇಲ್ಲಿ ಹಾಕಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ಮತ್ತೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ವಿ ವಿಲ್ ಗೋ ಫಾರ್ ದ ಟಾಪಿಕ್. ಫಸ್ಟ್ ಒನ್ ಈಸ್ ಏನಂದ್ರೆ, ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ನೋ ದ ಸಿಲೆಬಸ್ ಅಂಡ್ ದ ಎಕ್ಸಾಮ್ ಪ್ಯಾಟರ್ನ್. ನಾವು ಫಸ್ಟ್ ಆಫ್ ಆಲ್ ಸಿಲೆಬಸ್ ಏನು, ಸಿಲೆಬಸ್ ನಲ್ಲಿ ಏನೇನಿದೆ, ಮತ್ತೆ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ಯಾಟರ್ನ್, ಎಕ್ಸಾಮ್ದು ಯಾವ ರೀತಿ ಪ್ಯಾಟರ್ನ್ ಇದೆ, ಮತ್ತೆ ಯಾವ ಚಾಪ್ಟರ್ಸ್ ಯಾವ ಜಾಸ್ತಿ ಮಾರ್ಕ್ಸ್ ನಲ್ಲಿ ಬರುತ್ತೆ, ಯಾವ ಕಡಿಮೆ ಮಾರ್ಕ್ಸ್ ನಲ್ಲಿ ಬರುತ್ತೆ, 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ ನಲ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನ ನಾವು ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಏನಂದ್ರೆ ಅಂಡರ್ಸ್ಟ್ಯಾಂಡ್ ದ ಫುಲ್ ಸಿಲೆಬಸ್ ಫಾರ್ ಈ ಸಬ್ಜೆಕ್ಟ್. ಏನ್ ಮಾಡ್ಬೇಕಂದ್ರೆ ನಾವು ಪ್ರತಿಯೊಂದು ಸಬ್ಜೆಕ್ಟ್ಗೆ ಏನಂದ್ರೆ ಸಿಲೆಬಸ್ ಅನ್ನ ಏನ್ ಮಾಡ್ಬೇಕಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೆನ್ ಏನ್ ಮಾಡ್ಬೇಕಂದ್ರೆ ನೋ ದ ವೇಟೇಜ್ ಆಫ್ ಅ ಚಾಪ್ಟರ್ಸ್, ಫೋಕಸ್ ಮೋರ್ ಆನ್ ದ ಹೈ ವೇಟೇಜ್ ಯೂನಿಟ್ಸ್. ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಚಾಪ್ಟರ್ ನ ಮೇಲೆ ಎಷ್ಟೆಷ್ಟು ವೇಟೇಜಸ್ ಇದೆ ಅನ್ನೋದನ್ನ ನೋಡ್ಕೊಬೇಕು. ವೇಟೇಜಸ್ ಅಂದ್ರೆ ಏನು, ಇವಾಗ ಚಾಪ್ಟರ್ 1 ಅನ್ಕೊಳ್ಳಿ. ಇವಾಗ ಚಾಪ್ಟರ್ 1ಗೆ ಟೋಟಲ್ ಆಗಿ 3 ಮಾರ್ಕ್ಸ್ ಕೊಡ್ತಿದ್ದಾರೆ. ಅಂಡ್ ಚಾಪ್ಟರ್ 1ಗೆ ಟೋಟಲ್ ಆಗಿ 3 ಮಾರ್ಕ್ಸ್ ಕೊಡ್ತಿದ್ದಾರೆ. ಚಾಪ್ಟರ್ 2ಗೆ ಟೋಟಲ್ ಆಗಿ 5 ಮಾರ್ಕ್ಸ್ ನ ಎಕ್ಸಾಮ್ ನಲ್ಲಿ ಕೊಡ್ತಿದ್ದಾರೆ. ಅಂದ್ರೆ ಈ ಹೈ ವೇಟೇಜ್ ಏನಿದೆಯಲ್ಲ, ಇದು ಹೈ ವೇಟೇಜ್ ಆಗಿರೋದಕ್ಕಿಂತ ಇದನ್ನ ಫಸ್ಟ್ ನಾವು ಪ್ರಿಫರೆನ್ಸ್ ಮಾಡ್ಬಿಟ್ಟು ಫಸ್ಟ್ ಈ ಚಾಪ್ಟರ್ ಗೆ ಫೋಕಸ್ ಮಾಡ್ಬಿಟ್ಟು ದೆನ್ ನೆಕ್ಸ್ಟ್ ಯಾವುದು ಚಾಪ್ಟರ್ 1 ಇದನ್ನ ಸೆಕೆಂಡ್ ಪ್ರಿಪರೇಷನ್ ಅನ್ನ ಕೊಡ್ಬೇಕಾಗತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಯಾವ್ದು ಜಾಸ್ತಿ ವೇಟೇಜ್ ಇದೆಯಲ್ಲ ಅದಕ್ಕೆ ನಾವು ಹೈಯರ್ ಪ್ರಿಪೇರ್ ಮಾಡ್ಬಿಟ್ಟು ವೇಟೇಜ್ ಕಮ್ಮಿ ಇರೋದನ್ನ ಲೋವರ್ ಆಗಿ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಸೊ ರೆಫರ್ ದ ಅಫಿಷಿಯಲ್ ಬ್ಲೂ ಪ್ರಿಂಟ್ ಆರ್ ಮೇಕಿಂಗ್ ಅ ಸ್ಕೀಮ್. ಏನ್ ಮಾಡ್ಬೇಕಂದ್ರೆ ಬ್ಲೂ ಪ್ರಿಂಟ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾರಲ್ಲ, ಬ್ಲೂ ಪ್ರಿಂಟ್ ನಲ್ಲಿ ಯಾವ ಚಾಪ್ಟರ್ಗೆ ಯಾವ ರೀತಿಯ ವೇಟೇಜ್ ಬರುತ್ತೆ, ಮತ್ತೆ ಯಾವ ರೀತಿಯ ಕ್ವಶನ್ಸ್ ಬರ್ತವೆ ಅನ್ನೋದನ್ನ, ಮತ್ತೆ ಯಾವ 1 ಮಾರ್ಕ್ ಕ್ವಶನ್ ಬರುತ್ತೋ, 2 ಮಾರ್ಕ್ ಕ್ವಶನ್ ಬರುತ್ತೋ, 3 ಮಾರ್ಕ್ ಕ್ವಶನ್ ಬರುತ್ತೋ, 4 ಮಾರ್ಕ್ ಕ್ವಶನ್ ಬರುತ್ತೋ, ಮತ್ತೆ ಯಾವ ಚಾಪ್ಟರ್ಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಇವೆಲ್ಲವನ್ನು ಏನಂದ್ರೆ ಬ್ಲೂ ಪ್ರಿಂಟ್ ನಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಬ್ಲೂ ಪ್ರಿಂಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ನಾವು ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಫಾಲೋ ಅ ರಿಲಿಜಿಸ್ಟಿಕ್ ಟೈಮ್ ಟೇಬಲ್. ನಾವು ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡು ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಈ ಟೈಮ್ ಟೇಬಲ್ ಗೋಸ್ಕರ ಏನ್ ಮಾಡ್ತೀನಿ ಅಂದ್ರೆ ನಾನು ಅನದರ್ ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ನೀವು ನೋಡ್ಬೇಕು. ದೆನ್ ನಾ ಏನ್ ಮಾಡ್ಬೇಕಂದ್ರೆ ಮೇಕ್ ಅ ಬ್ಯಾಲೆನ್ಸ್ಡ್ ಶೆಡ್ಯೂಲ್ ವಿತ್ ಡೆಡಿಕೇಟೆಡ್ ಟೈಮ್ ಫಾರ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೂ ಟಫೆಸ್ಟ್ ಇಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಇದಕ್ಕೊಂದು ಬೇರೆ ವಿಡಿಯೋನೇ ಮಾಡ್ತೀನಿ. ಸೊ ಇದು ಸ್ವಲ್ಪ ಲೆಂದಿ ಪ್ರೊಸೆಸ್ ಇದೆ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಇದಕ್ಕೋಸ್ಕರ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇದಕ್ಕೇನು ಅಂದ್ರೆ ಟೈಮ್ ಟೇಬಲ್ ಅನ್ನ ಹಾಕೋಬೇಕು, ಯಾವ ರೀತಿ ಟೈಮ್ ಟೇಬಲ್ ಅನ್ನ ಹಾಕೋಬೇಕು ಅನ್ನೋದನ್ನ ನಾನು ಬೇರೆ ವಿಡಿಯೋದಲ್ಲಿ ಏನು ಮಾಡಿ ಹಾಕ್ತೀನಿ. ಅದಕ್ಕೋಸ್ಕರ ನೀವು ವೇಟ್ ಮಾಡಿ. ದೆನ್ ನೆಕ್ಸ್ಟ್ ಏನಂದ್ರೆ ಪ್ರಿಯಾರಿಟಿ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಅಂಡ್ ಟಾಪಿಕ್ಸ್ ಇನ್ ಅವರ್ ಮೋಸ್ಟ್ ಪ್ರೊಡಕ್ಟಿವ್ ಅವರ್ಸ್. ಏನ್ ಮಾಡ್ಬೇಕಂದ್ರೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಮತ್ತೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಟಾಪಿಕ್ ಗೆ ನಾವು ಜಾಸ್ತಿ ಅವರ್ಸ್ ಅನ್ನ ಕೊಡಬೇಕು ಟೈಮ್ ಟೇಬಲ್ ನಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಇನ್ಕ್ಲೂಡ್ ಬ್ರೇಕ್ಸ್ ಅಂಡ್ ಟೈಮ್ ಫಾರ್ ರಿವಿಷನ್. ಏನ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಬ್ರೇಕ್, ಒಂದು ಸಬ್ಜೆಕ್ಟ್ ನ ಇವಾಗ ಸ್ಟಡಿ ಮಾಡಿದ್ವಿ 1 ಅವರ್ ವರ್ಕು ಅನ್ಕೊಳ್ಳಿ, ಆಮೇಲೆ ಸ್ವಲ್ಪ ಬ್ರೇಕ್ ತಗೋಬೇಕು. ಯಾಕಂದ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗ್ಬೇಕಾಗಿರುತ್ತೆ. ಒಂದೇ ಕಡೆ ಸ್ಟಡಿ ಕಡೆಗೆ ನಾವು ಫೋಕಸ್ ಮಾಡ್ಬಿಟ್ಟು ಮೈಂಡ್ ನ ಫ್ರೀ ಮಾಡಿಲ್ಲ ಅಂದ್ರೆ ನಾವು ನೆನಪಿಟ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಬ್ರೇಕ್ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ನಾವ್ ಎಷ್ಟು ಓದಿರ್ತೀವಲ್ಲ ಅದನ್ನೆಲ್ಲ ರಿವಿಷನ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ರಿವಿಷನ್ ಮಾಡೋದ್ರಿಂದ ನಮ್ಗೆ ನಾವ್ ಏನೇನ್ ಓದಿದೀವಿ, ನಮ್ಗೆ ತಲೆಯಲ್ಲಿ ಏನೇನ್ ಜ್ಞಾಪಕ ಇದೆ ಎಲ್ಲಾನು ಅರ್ಥ ಆಗುತ್ತೆ. ಸೊ ನಾವ್ ಏನ್ ಮಾಡ್ಬೇಕಂದ್ರೆ
ರಿವಿಷನ್ ಅನ್ನ ಮಾಡೋದು ತುಂಬಾ 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 ಇಂಪಾರ್ಟೆಂಟ್ ಆಗಿರೋದು ಅಂತ ನಾನು ಹೇಳ್ತೇನೆ. ಸೊ ವಿ ವಿಲ್ ಗೋ ಫಾರ್ ದ ಥರ್ಡ್ ಟಾಪಿಕ್ ಯಾವ್ದಂದ್ರೆ NCERT ಫಸ್ಟ್, ದೆನ್ ರೆಫರೆನ್ಸ್ ಅದರ್ ಬುಕ್ಸ್ ಆರ್ ವಿಡಿಯೋಸ್. ಫಸ್ಟ್ ಆಫ್ ಆಲ್ ನಿಮ್ಗೆ NCERT ಅನ್ನ ಫಸ್ಟ್ ಆಫ್ ಆಲ್ ಚೆನ್ನಾಗಿ ಓದ್ಬೇಕಾಗುತ್ತೆ. NCERT ಬುಕ್ಸ್ ಸ್ಪೆಷಲಿ ಸೈನ್ಸ್, ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ನ NCERT ಬುಕ್ ಅನ್ನ ಫಸ್ಟ್ ಆಫ್ ಆಲ್ ನೀವು ಒಂದ್ಸರಿ ಓದ್ಕೋಬೇಕು. ಅದು ಅರ್ಥ ಆಗ್ಲಿ ಆಗದೇನೆ ಇರ್ಲಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ NCERT ಅರ್ಥ ಆಗಿಲ್ಲ ಅಂದ್ರೆ ನನ್ನ ವಿಡಿಯೋಸ್ ಅನ್ನ ಮತ್ತೆ ನನ್ನ ನೋಟ್ಸ್ ನ ಮತ್ತೆ ನನ್ನ ಫುಲ್ ಸ್ಟಡಿ ಚಾರ್ಟ್ ಏನಿದೆಯಲ್ಲ ಅವೆಲ್ಲ ಸ್ಟಡಿ ಮಾಡಿ. ಇದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗ್ಬೇಕಾಗುತ್ತೆ. ಈ ಟೆಲಿಗ್ರಾಮ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲೇ ಹುಡುಕೋಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ನ ತಗೊಂಡು ನನಗೊಂದು ಹಾಯ್ ಅಂತ ಮೆಸೇಜ್ ಮಾಡಿ, ನಾನೇ ಲಿಂಕ್ ಕಳಿಸ್ತೀನಿ. ಮೈ ವಾಟ್ಸ್ಆಪ್ ನಂಬರ್ ಇಸ್ 8660301051. ಇದಕ್ಕೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಲಿಂಕ್ ಪ್ಲೀಸ್ ಸರ್ ಅಂತ ಹಾಕಿ. ಸೊ ಐ ವಿಲ್ ಪ್ರೊವೈಡ್ ದ ಲಿಂಕ್ ಆಫ್ ಟೆಲಿಗ್ರಾಮ್ ಚಾನಲ್ ಅಂಡ್ ಆಲ್ಸೋ ವಾಟ್ಸ್ಆಪ್ ಗ್ರೂಪ್ ಚಾನಲ್ ಎಲ್ಲಾನು ಕೊಡ್ತೀನಿ. ಸೊ ಎಲ್ಲರೂ ಹೋಗ್ಬಿಟ್ಟು ಮೈ ವಿಡಿಯೋಸ್ ಎಲ್ಲಾನು NCERT ಬೇಸ್ಡ್ ಇದೆ ಅಂಡ್ ಆಲ್ಸೋ ನೋಟ್ಸ್ ಕೂಡ NCERT ಬೇಸ್ಡ್ ಇದೆ. ಸೊ ಎಲ್ಲರೂ ಹೋಗ್ಬಿಟ್ಟು ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಅದಲ್ದೆ ಏನ್ ಮಾಡ್ಬೇಕಂದ್ರೆ NCERT ಇರ್ತಕ್ಕಂಥ ಬ್ಯಾಕ್ ಕ್ವಶನ್ಸ್ ಮತ್ತೆ ಎಕ್ಸಾಂಪಲ್ಸ್ ಮತ್ತೆ ಟೆಕ್ಸ್ಟ್ ಇಂದ ಕ್ವಶನ್ಸ್ ಕೂಡ ನೀವು ಚೆನ್ನಾಗಿ ಓದ್ಕೊಬೇಕು. ಸೊ ಫೋರ್ತ್ ಪಾಯಿಂಟ್ ಏನಂದ್ರೆ ಮೇಕ್ ಅ ಸ್ಮಾರ್ಟ್ ನೋಟ್ಸ್. ಸ್ಮಾರ್ಟ್ ನೋಟ್ಸ್ ಅಂದ್ರೆ ಏನು ಸರ್? ನೋಟ್ಸ್ ಇದೆಯಲ್ಲ, ನಿಮ್ ನೋಟ್ಸ್ ಬಿಟ್ಟು ಮತ್ತೆ ಇನ್ನೊಂದು ಸ್ಮಾರ್ಟ್ ನೋಟ್ಸ್ ಅಂದ್ರೆ ಏನಂದ್ರೆ, ಸ್ಮಾರ್ಟ್ ನೋಟ್ಸ್ ಒಂದೊಂದ್ಸರಿ ನೀವು ಶಾರ್ಟ್ ಕಟ್ ಫಾರ್ಮುಲಾದಲ್ಲಿ ಏನ್ ಮಾಡ್ತಿರ್ತೀರಾ, ನೀವು ಬರ್ದಿಟ್ಕೊಂಡು ಅವುಗಳನ್ನ ಜ್ಞಾಪಕ ಮಾಡ್ಕೊತೀರಾ. ಸ್ಪೆಷಲಿ ಫಾರ್ಮುಲಾಸ್ ಅಂಡ್ ಡೆಫಿನಿಷನ್ಸ್ ಎಕ್ಸೆಟ್ರಾ ಇವುಗಳನ್ನೆಲ್ಲ ಏನ್ ಮಾಡ್ತಿರ್ತೀರ ಅಂದ್ರೆ ಶಾರ್ಟ್ ಕಟ್ ನಲ್ಲಿ ಬರ್ದಿಟ್ಕೊಂತಿದ್ರ. ಅದನ್ನ ಏನಂತಾರೆ ಸ್ಮಾರ್ಟ್ ನೋಟ್ಸ್ ಅಂತಾರೆ. ಆ ಸ್ಮಾರ್ಟ್ ನೋಟ್ಸ್ಗೆ ಒಂದು ಬುಕ್ ಮಾಡಿ, ಅಷ್ಟೇ ಚಿಕ್ಕದಾಗಿರತಕ್ಕಂಥ ಬುಕ್ ಅನ್ನೇ ಮಾಡಿ. ಅದರಲ್ಲಿ ನೀವು ಫಾರ್ಮುಲಾಸು ಡೇಟ್ಸ್ ಸ್ಪೆಷಲಿ ಸೋಷಿಯಲ್ ಸೈನ್ಸ್ಗೆ ಬರುತ್ತೆ. ಫಾರ್ಮುಲಾಸು ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಹೇಳ್ಬೋದು. ಡೆಫಿನೇಷನ್ಸ್ ಆಲ್ಸೋ ಮ್ಯಾಥ್ಸ್, ಸೈನ್ಸ್, ಆಲ್ಸೋ ಸೋಷಿಯಲ್ ಸೈನ್ಸ್ ಎಲ್ಲಾನು ಬರುತ್ತೆ. ಮತ್ತೆ ಕೀ ಪಾಯಿಂಟ್ಸ್ ಅಂತ ಬರ್ತಾವಲ್ಲ, ಒಂದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಕೀ ಪಾಯಿಂಟ್ ಇರ್ತಾವಲ್ಲ, ಅವುಗಳನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ಇದು ಮಾಡ್ಕೊಳ್ಳಿ. ಯೂಸ್ ಅ ಫ್ಲೋ ಚಾರ್ಟ್ಸ್, ಡಯಾಗ್ರಾಮ್ಸ್ ಅಂಡ್ ಮೈಂಡ್ ಮ್ಯಾಪ್ಸ್. ಏನ್ ಮಾಡ್ಬೇಕಂದ್ರೆ ಫ್ಲೋ ಚಾರ್ಟ್ಸ್ ಅಂದ್ರೆ ಈ ರೀತಿ ಬಾಕ್ಸ್ ಹಾಕೊಂಡು ಈ ಮೇಲೆ ಹೆಡ್ಡಿಂಗ್ಸ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಕೆಳಗಡೆ ಬರ್ಕೊಂಡು ಹೋಗೋದು. ದಿಸ್ ಇಸ್ ಅ ಫ್ಲೋ ಚಾರ್ಟ್ ಆರ್ ಲೈಕ್ ದಿಸ್ ಮಾಡ್ಕೊಂಡು ದಿಸ್ ಇಸ್ ಆಲ್ಸೋ ಫ್ಲೋ ಚಾರ್ಟ್ ಅಂತ ನಾವು ಹೇಳ್ಬೋದು. ಅಂಡ್ ಡಯಾಗ್ರಾಮ್ಸ್, ಇಲ್ಲಿ ಹಾರ್ಟ್ ನ ಡಯಾಗ್ರಾಮ್ ಅನ್ನ ತಕೊಂಡು ಆ ಡಯಾಗ್ರಾಮ್ ನಲ್ಲಿ ಯಾವ ರೀತಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದನ್ನ, ಮತ್ತೆ ಲಂಗ್ಸ್ ನ ಡಯಾಗ್ರಾಮ್ ತಕೊಂಡು ಅಲ್ಲಿ ಯಾವ ರೀತಿ ಏನು ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನ ಇವೆಲ್ಲ ಡಯಾಗ್ರಾಮ್ ಮುಖಾಂತರ ಸ್ಟಡಿ ಮಾಡೋದು. ನೆಕ್ಸ್ಟ್ ಮೈಂಡ್ ಮ್ಯಾಪ್ಸ್ ಅಂದ್ರೆ ನಾವು ಒಂದ್ ರೀತಿ ಮ್ಯಾಪ್ ಅನ್ನ ಇಟ್ಕೊಂಡು ಅದರ ಮುಖಾಂತರ ಸ್ಟಡಿ ಮಾಡೋದು. ಮೈಂಡ್ ಮ್ಯಾಪ್ಸ್ ಮತ್ತೆ ಫ್ಲೋ ಚಾರ್ಟ್ಸ್ ಮತ್ತೆ ಡಯಾಗ್ರಾಮ್ಸ್ ಬಗ್ಗೆನು ಇನ್ನೊಂದು ನಾನು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲೂ ಕೂಡ ನೀವು ನೋಡ್ಕೋಬಹುದು. ಸೊ ಕೀಪ್ ಅ ಸೆಪರೇಟ್ ನೋಟ್ ಬುಕ್ ಅಂದ್ರೆ ಯಾವ್ದಕ್ಕೋಸ್ಕರ ಅಂದ್ರೆ ಡೆಫಿನೇಷನ್ ಮತ್ತೆ ಫಾರ್ಮುಲಾಸ್ಗೆ ಒಂದು ಸೆಪರೇಟ್ ಬುಕ್ ಮಾಡಿ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗೆ ಒಂದು ಸೆಪರೇಟ್ ಬುಕ್ ಮಾಡಿ, ಅಂಡ್ ರಿವಿಷನ್ ಅಂಡ್ ಸಮ್ಮರೀಸ್ ಇವುಗಳಿಗೂ ಒಂದು ಸೆಪರೇಟ್ ಬುಕ್ ಮಾಡಿ, ಇದಕ್ಕೆ ಒಂದು ಬುಕ್ ಮಾಡಿ. ಅಂಡ್ ಇವೆರಡಕ್ಕೂ ಒಂದು ಸೇರಿ ಸೇರಿ ಒಂದು ಬುಕ್ ಮಾಡಿ. ಸೊ ಟೋಟಲ್ ಆಗಿ 2 ಬುಕ್ಸ್ ಮಾಡಿ. 2 ಬುಕ್ಸ್ ನಲ್ಲಿ 1.1 ಮತ್ತು 0.2ಗೆ ಒಂದೇ ಬುಕ್ ನಲ್ಲಿ ಬರೀರಿ. ಅಂಡ್ 0.3ಗೆ ಸಮ್ಮರೀಸ್ ಏನಿದೆಯಲ್ಲ ಇದನ್ನ ಸ್ಪೆಷಲಿ ಇಂಗ್ಲಿಷ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ಬೇರೆ ಬೇರೆ ಸಬ್ಜೆಕ್ಟ್ಗೂ ಹೆಲ್ಪ್ ಆಗುತ್ತೆ. ಸೊ ಸಮ್ಮರೀಸ್ ಅನ್ನ ಬೇರೆ ಬುಕ್ ನಲ್ಲಿ ಬರೀರಿ ಅಂತ ನಾನು ಹೇಳ್ತೀನಿ. ಸೊ ಗೋ ಫಾರ್ ದ 5th ಪಾಯಿಂಟ್ ಯಾವ್ದಂದ್ರೆ ಸ್ಟಡಿ ಆಕ್ಟಿವ್ಲಿ ಅಂಡ್ ನಾಟ್ ಪಾಸಿಟಿವ್ಲಿ. ಆಕ್ಟಿವ್ ಆಗಿ ನಾವು ಸ್ಟಡಿ ಮಾಡಬೇಕು. ಏನು ಬಿಟ್ಟಿ ಬ್ಯಾಸರಿಕೆ ಅಂತಾರಲ್ಲ ಆ ರೀತಿ ನಾವು ಸ್ಟಡಿ ಮಾಡಬಾರ್ದು. ಎಲ್ಲರೂ ಫೋಕಸ್ ಮೈಂಡ್ ಇಂದ ಸ್ಟಡಿ ಮಾಡಬೇಕು. ಡೋಂಟ್ ಜಸ್ಟ್ ರೀಡ್, ರೈಟ್ ವೈಲ್ ರೀಡಿಂಗ್. ಏನ್ ಮಾಡ್ಬೇಕಂದ್ರೆ ನಾವು ಜಸ್ಟ್ ರೀಡ್ ಮಾಡ್ಕೊಂಡೇ ಹೋಗ್ಬಾರ್ದು. ರೀಡ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಲಕ್ಷ್ಯ ಬೇರೆ ಕಡೆ ಹೋದ್ರೆ ನಾವು ಓದ್ಕೊಂಡು ಹೋಗ್ತಿರ್ತೀವಿ, ಬಟ್ ಅದು ನಮ್ಮ ತಲೆಯಲ್ಲಿ ಹೋಗ್ತಿರಲ್ಲ. ನಾವು ಅದ್ರ ಜೊತೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನ ಏನಾದ್ರೂ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಅದನ್ನ ಒಂದ್ಸರಿ ಬರಿಬೇಕು. ಅದನ್ನ ಬರೆಯೋದ್ರಿಂದ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗತ್ತೆ. ಒಬ್ಬೊಬ್ರು ಜ್ಞಾನಿಗಳು ಏನ್ ಹೇಳಿದಾರೆ ಅಂದ್ರೆ 10 ಸಾರಿ ಓದೋದಕ್ಕಿಂತ 1 ಸಾರಿ ಬರೆಯೋದು ಒಳ್ಳೇದು ಅಂತ ಹೇಳಿದ್ದಾರೆ. ಸೊ ರೈಟಿಂಗ್ ಇಸ್ ಗುಡ್ ಫಾರ್ ಲರ್ನಿಂಗ್ ಅಂತ ನಾನು ಹೇಳ್ಬೋದು. ಸೊ ಎಕ್ಸ್ಪ್ಲೇನ್ ದ ಟಾಪಿಕ್ಸ್ ಅಲೌಡ್ ಆಸ್ ಯು ಆರ್ ಟೀಚಿಂಗ್ ಸಮ್ ಒನ್ ಎಲ್ಸ್. ಏನ್ ಮಾಡ್ಬೇಕಂದ್ರೆ ನಾವು ಟಾಪಿಕ್ಸ್ ಅನ್ನ ಲೌಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನಾವ್ ಇವಾಗ ಒಂದು ಸಬ್ಜೆಕ್ಟ್ ಅನ್ನ ಓದ್ಕೊಂಡಿದೀವಿ ಅನ್ಕೊಳ್ಳಿ,
ಅದನ್ನ ನಾವು ರಿವಿಷನ್ ಮಾಡೋದು ಮತ್ತೆ ನಾವು ಬುಕ್ ಅನ್ನ ಮುಚ್ಚಿಟ್ಬಿಟ್ಟು ಅದನ್ನ ಲೌಡ್ ಆಗಿ ಎಲ್ಲರಿಗೂ ಕೇಳಿಸೋ ತರ ಎಲ್ಲರಿಗೂ ಟೀಚ್ ಮಾಡೋ ತರ ನಾವು ಅದನ್ನ ಒದರಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಮ್ಮ ತಪ್ಪುಗಳು ಏನಾದ್ರು ಯಾರಾದ್ರೂ ಗೊತ್ತಿದ್ರೆ ಅವರು ಕೂಡ ಹೇಳ್ತಾರೆ, ಮತ್ತೆ ನಿಮ್ಮ ತಪ್ಪು ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಲೌಡ್ ಆಗಿ ಬಿಟ್ಟು ಹೇಳೋದ್ರಿಂದ ನಿಮ್ಮ ಫುಲ್ ಫೋಕಸ್ ಮೈಂಡ್ ಏನಿರುತ್ತಲ್ಲ ಅದು ಅಲ್ಲೇನೆ ಇರುತ್ತೆ. ನಿಮ್ಗೆ ತಪ್ಪಾದ್ರೆ ಯಾರಾದ್ರೂ ಏನಾದ್ರು ಅಂತಾರೆ ಅನ್ನೋ ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ ಫುಲ್ ಫೋಕಸ್ ಮೈಂಡ್ ಇಟ್ಕೊಂಡು ಅವಾಗ ನೀವು ಫುಲ್ ಫೋಕಸ್ ಆಗಿ ಅದನ್ನ ಫೋಕಸ್ ಮಾಡಿ ರಿವಿಷನ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತಿರ್ತಾರೆ ಅಂದ್ರೆ ಲೌಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಇದರಿಂದ ನಿಮ್ಗೆ ಆಕ್ಟಿವ್ ಆಗಿ ಸ್ಟಡಿ ಮಾಡೋಕೆ ಹೆಲ್ಪ್ ಆಗುತ್ತೆ. ಪ್ರಾಕ್ಟೀಸ್ ಆಕ್ಟಿವ್ ರಿಕಾಲ್ ಅಂಡ್ ಸ್ಪೇಸ್ಡ್ ರಿಪಿಟೇಷನ್ ಅಂದ್ರೆ ನಾವು ರಿಪೀಟೆಡ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ವಿ ವಿಲ್ ಗೋ ಫಾರ್ ದ ಸಿಕ್ಸ್ತ್ ಏನಂದ್ರೆ ಪ್ರಾಕ್ಟೀಸ್ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಮತ್ತೆ ಸ್ಯಾಂಪಲ್ ಕ್ವಶನ್ಸ್ ಪೇಪರ್ ನ ಸ್ಟಡಿ ಮಾಡೋದ್ರಿಂದ 85% ಕ್ವಶನ್ಸ್ ನ ಅಲ್ಲೇ ನಾವು ಸಾಲ್ವ್ ಮಾಡ್ಬಿಡ್ತೀವಿ. 85% ಕ್ವಶನ್ಸ್ ಸ್ಯಾಂಪಲ್ ಪೇಪರ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಇಂದಾನೆ ಬರ್ತವೆ, ಅದು ಬಿಟ್ಟು ಬೇರೆ ಏನು ಬರಲ್ಲ. ಇದರಿಂದ ನಿಮ್ಗೆ ಯಾವ ಚಾಪ್ಟರ್ ಇಂದ ಯಾವ ಟೈಪ್ ವರ್ಷ ಕ್ವಶನ್ಸ್ ಬಂದಿದೆ ಮತ್ತೆ ಯಾವ ಟೈಪ್ ಕ್ವಶನ್ಸ್ ಮುಂದೆ ಬರುತ್ತೆ, ನಾವು ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ ಮತ್ತೆ ಸ್ಯಾಂಪಲ್ ಪೇಪರ್ ಇಂದಾನೆ ತಿಳಿಯೋದು. ಇದು ಬಿಟ್ರೆ ಬೇರೆ ಇದರಿಂದ ತಿಳಿಯಲ್ಲ ಅಂತ ನಾನು ಹೇಳ್ತೀನಿ. ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಏನಂದ್ರೆ ನಾವು ಮಿನಿಮಮ್ ಆಗಿ 5 to 10 years 10 years ಏನ್ ಬೇಡ, ಜಸ್ಟ್ 5 years ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸ್ಟಡಿ ಮಾಡಿ. ಮಾಕ್ ಟೆಸ್ಟ್ ಅಂದ್ರೆ ಏನು, ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಒಂದನ್ನು ತಗೊಳ್ಳಿ, ಇವಾಗ ಫುಲ್ ಸಿಲೆಬಸ್ ನಿಮ್ದು ಕವರ್ ಆಗಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ತಗೊಂಡು ಅದನ್ನ ಏನ್ ಮಾಡ್ಬೇಕು, ಒಂದ್ಸರಿ ನೀವೇ ಟೈಮಿಂಗ್ ಅನ್ನ ಹಾಕೊಂಡು ಏನು ಕಾಪಿ ಮಾಡ್ದೇನೆ ಏನನ್ನು ಬರೀದೇನೆ ಏನು ಮಾಡ್ದೇನೆ ನಿಮ್ಗೆ ಎಷ್ಟು ಜ್ಞಾಪಕ ಬರುತ್ತೋ ಅಷ್ಟೆಲ್ಲ ಬರ್ದಿಟ್ಕೋಬೇಕು. ಅದರಲ್ಲಿ ನೀವೇ ವ್ಯಾಲ್ಯೂಯೇಟ್ ಮಾಡ್ಕೋಬೇಕು ಎಷ್ಟು ಮಾರ್ಕ್ಸ್ ಬಿದ್ದಿದೆ ಎಷ್ಟೆಲ್ಲ, ಮತ್ತೆ ನಾನು ಇನ್ನು ಎಷ್ಟು ಚಾಪ್ಟರ್ಗೆ ಯಾವ ಚಾಪ್ಟರ್ಗೆ ಜಸ್ಟ್ ಫೋಕಸ್ ಮಾಡ್ಬೇಕು, ಯಾವ ಚಾಪ್ಟರ್ ನಮ್ದು ವೀಕ್ ಇದೆ ಎಲ್ಲ ನಿಮ್ಗೆ ತಾನಾಗೆ ಅರ್ಥ ಆಗತ್ತೆ. ಇದರಿಂದ ನಿಮ್ಮ ಮಿಸ್ಟೇಕ್ಸ್ ಮತ್ತೆ ಇಂಪ್ರೂವ್ ವೀಕ್ ಏರಿಯಾಸ್ ಮತ್ತೆ ನಿಮ್ಗೆ ಯಾವ ರೀತಿಯ ವೀಕ್ ಆಗಿರತಕ್ಕಂಥ ಏರಿಯಾಸ್ ಇದೆಯಲ್ಲ ಅವೆಲ್ಲ ನಿಮ್ಗೆ ಕವರ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ವಿ ವಿಲ್ ಗೋ ಫಾರ್ ದ 7th ಪಾಯಿಂಟ್ ಏನಂದ್ರೆ ರಿವೈಸ್ ರೆಗ್ಯುಲರ್ಲಿ. ನಾವು ರೆಗ್ಯುಲರ್ ಆಗಿ ರಿವಿಷನ್ ಮಾಡ್ಬೇಕು. ರಿವಿಷನ್ ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ತಲೆಯಲ್ಲಿ ಪರ್ಫೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳೋಕೆ ಸ್ಟಾರ್ಟ್ ಆಗತ್ತೆ. ಒಂದೇ ಸಾರಿ ಓದ್ಬಿಟ್ಟು ಅದನ್ನ ಬಿಟ್ಬಿಟ್ರೆ ಅದು ನಮ್ಗೆ ಫುಲ್ಲು ಈಸಿ ಆಗಿರ್ತಕ್ಕಂಥ ಟಾಪಿಕ್ ಇದ್ರು ಅದು ಮರ್ತೋಗುವಂತ ಚಾನ್ಸಸ್ ಇದೆ. ಅದೇ ಎಕ್ಸಾಮ್ ನಲ್ಲಿ ಫುಲ್ಲು ಟಫೆಸ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಸೇಮ್ ಡೇ ಅಂದ್ರೆ ಫಸ್ಟ್ ಟೈಮ್ ನಾವು ಇವತ್ತು ಒಂದು ಚಾಪ್ಟರ್ನ ಓದ್ಕೊಂಡಿದೀವಿ, ಚಾಪ್ಟರ್ 1 ಅನ್ನ ಓದ್ಕೊಂಡಿದೀವಿ ಅನ್ಕೊಳ್ಳಿ, ಚಾಪ್ಟರ್ 1 ಅನ್ನ ಇವತ್ತು ನಾವು ಓದ್ಕೊಂಡಿದೀವಿ. ಅದೇ ದಿನ ನಾವೇನ್ ಮಾಡ್ಬೇಕು, ಅದನ್ನ ರಿವಿಷನ್ ಮಾಡ್ಬೇಕು. ಅದೇ ಚಾಪ್ಟರ್ 1 ಅನ್ನ ಆಫ್ಟರ್ 3 days ಆದ್ಮೇಲೆ ರಿವಿಷನ್ ಮಾಡ್ಬೇಕು. ಅದೇ ಚಾಪ್ಟರ್ನ ಆಫ್ಟರ್ 1 ವೀಕ್ ಆದ್ಮೇಲೆ ರಿವಿಷನ್ ಮಾಡ್ಬೇಕು. ಸೇಮ್ ಅದಾದ್ಮೇಲೆ ಆಫ್ಟರ್ 1 week ಆದ್ಮೇಲೆ 1 week 3 days ಅಂಡ್ ಅಗೇನ್ 2 week. ಇದೇ ರೀತಿ ಒಂದು ರಿವಿಷನ್ ಅಂತಾನೆ ನಾವು ಕಂಟಿನ್ಯೂಸ್ ಆಗಿ 1 day 2 day 3 day ನಲ್ಲಿ ಗ್ಯಾಪ್ ಆಗ್ಲಿ ಫುಲ್ ಡೇ ಪ್ರತಿ ದಿನಾನು ನೀವು ರಿವಿಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಗೆ ರಿವಿಷನ್ ಮಾಡುವಷ್ಟು ಟೈಮ್ ಇಲ್ಲ ಅಂದ್ರೆ 1 day ಆದ್ಮೇಲೆ 1 day 1 day ಆದ್ಮೇಲೆ 1 day, 1 ದಿನ ಬಿಟ್ಟು 1 ದಿನ, ಇಲ್ಲಾಂದ್ರೆ 2 ದಿನ ಬಿಟ್ಟು 1 ದಿನ, ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಅಂದ್ರೆ ರಿವಿಷನ್ ಮಾಡಬಹುದು. ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ರಿವಿಷನ್ ಎಷ್ಟು ಮಾಡ್ತಿರೋ ಅಷ್ಟು ಇಂಪಾರ್ಟೆಂಟ್. ರಿವಿಷನ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ನ ರಿವಿಷನ್ ಮಾಡಬೇಕು. ಅದರಲ್ಲಿ ಹೈ ವೇಟೇಜ್ ಏನಿದೆಯಲ್ಲ ಅವುಗಳಿಗೆ ಜಾಸ್ತಿ ಫೋಕಸ್ ಮಾಡಿ ಅಂತ ನಾನು ಹೇಳ್ತೇನೆ. ವಿ ವಿಲ್ ಗೋ ಫಾರ್ ದ 8th ಪಾಯಿಂಟ್ ಏನಂದ್ರೆ ಫೋಕಸ್ ಆನ್ ಕಾನ್ಸೆಪ್ಚುಯಲ್ ಅಂಡ್ ಕ್ಲಾರಿಟಿ ಅಂತ ಇಲ್ಲಿ ಹೇಳಿದ್ದಾರೆ. ಕ್ಲಾರಿಟಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ಗಳನ್ನ ಏನ್ ಮಾಡ್ಬೇಕಂದ್ರೆ ಫೋಕಸ್ ಮಾಡ್ಬೇಕು ಅಂತ ಇಲ್ಲಿ ನಾವು ಇವಾಗ ನಾನು ವಿಡಿಯೋನ ನೋಡ್ತಿದ್ರ ಅನ್ಕೊಳ್ಳಿ, ನೀವು ಜಸ್ಟ್ ಇಂಟ್ರೋ ನೋಡ್ಕೊಂಡು ಅಥವಾ ಇಲ್ಲಾಂದ್ರೆ ಓನ್ಲಿ 5 minute ವಿಡಿಯೋನ ನೋಡ್ಕೊಂಡು ಹೋದ್ರಿ ಅನ್ಕೊಳ್ಳಿ, ಒಳಗಡೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಎಲ್ಲ ಇರುತ್ತೆ. ಅವುಗಳನ್ನೆಲ್ಲ ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡೋದು ಮತ್ತೆ ಕೊನೆವರೆಗೂ ಫೋಕಸ್ ಮಾಡ್ಬಿಟ್ಟು ನೋಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ವೈ ಸಮಥಿಂಗ್ ಹ್ಯಾಪನ್ಸ್, ನಾಟ್ ಜಸ್ಟ್ ವಾಟ್ ಹ್ಯಾಪನ್ಸ್. ನಾವು ಇವಾಗ ಒಂದು ಚಾಪ್ಟರ್ನ ತಗೊಳ್ಳೋಣ, ಯಾವುದು ಸಾಲಿಡ್ಸ್ ಅಂತ ತಗೋತೀವಿ. ಸಾಲಿಡ್ಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗತ್ತೆ. ನಾವು ಜಸ್ಟ್ ಸಾಲಿಡ್ಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಮಾತ್ರ ನೆನ್ಪಿಟ್ಕೊಂಡ್ರೆ ಅದು ನೆನ್ಪಿಟ್ಕೊಳ್ಳಲ್ಲ. ಅದು ಯಾಕೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನೆನಪ ಇಟ್ಕೊಂಡ್ರೆ, ಯಾಕೆ ಅಂದ್ರೆ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅದು ಕನ್ವರ್ಟ್ ಆಗುತ್ತೆ ಅಂತ ನಾವು ಸ್ಟಡಿ ಮಾಡಿದೀವಿ. ಅದು ಯಾಕೆ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡೋದ್ರಿಂದ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ ಅಂತ ನಾವು ಈ ರೀತಿ ಸ್ಟಡಿ ಮಾಡಿದ್ರೆ
ಚೆನ್ನಾಗಿ ಫೋಕಸ್ಡ್ ಆಗಿ ನಾವು ಸ್ಟಡಿ ಮಾಡ್ಬೋದು ಅಂತ ಹೇಳ್ಬೋದು. ಫಾರ್ ಸೈನ್ಸ್ ಮ್ಯಾಥ್ಸ್ ಅಂಡ್ ನೋ ದ ಲಾಜಿಕ್ ಬಿಹೈಂಡ್ ದ ಫಾರ್ಮುಲಾಸ್. ಏನ್ ಮಾಡ್ಬೇಕಂದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್ಗೆ ಏನ್ ಮಾಡ್ಬೇಕಂದ್ರೆ ಫಾರ್ಮುಲಾನ ಹಿಂದೆ ಇರತಕ್ಕಂಥ ಲಾಜಿಕ್ ಅನ್ನ ನಾವು ಸ್ಟಡಿ ಮಾಡಬೇಕು. ಫಾರ್ ಸೋಷಿಯಲ್ ಸೈನ್ಸ್ಗೆ ನಾವು ಏನ್ ಮಾಡ್ಬೇಕಂದ್ರೆ ಸ್ಟೋರಿ ಟೈಪ್ ಮತ್ತೆ ಟೈಮ್ ಲೈನ್ಸ್ ಗಳನ್ನ ರಿಮೆಂಬರ್ ಮಾಡ್ಕೋಬೇಕು. ಸ್ಟೋರಿ ಮೇಕ್ ಅ ಸ್ಟೋರೀಸ್ ಅಂದ್ರೆ ನಾವು ಇವಾಗ ಸೋಷಿಯಲ್ ಸೈನ್ಸ್ ಆಲ್ವೇಸ್ ಸ್ಟೋರಿ ಟೆಲ್ ಮಾಡುತ್ತೆ. ಆ ಸ್ಟೋರಿ ರೀತಿನೇ ಅದನ್ನ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ವಿ ವಿಲ್ ಗೋ ಫಾರ್ ದ 9th ಪಾಯಿಂಟ್. ಏನಂದ್ರೆ ರೈಟ್ ಅ ನೀಟ್ ಅಂಡ್ ಸ್ಟ್ರಕ್ಚರ್ಡ್ ಆನ್ಸರ್ಸ್. ಏನ್ ಮಾಡ್ಬೇಕಂದ್ರೆ ನೀಟ್ ಆಗಿರ್ತಕ್ಕಂಥ ಮತ್ತೆ ಸ್ಟ್ರಕ್ಚರ್ಡ್ ಆಗಿರ್ತಕ್ಕಂಥ ಆನ್ಸರ್ಸ್ ನ ಎಕ್ಸಾಮ್ಸ್ ಆಲ್ಸೋ ಇನ್ ಯುವರ್ ನೋಟ್ಸ್ ಅಂಡ್ ಹೋಮ್ ವರ್ಕ್. ಸರ್ ಕೊಟ್ಟಿರ್ತಕ್ಕಂಥ ಹೋಮ್ ವರ್ಕ್, ನೋಟ್ಸ್ ಮತ್ತೆ ಎಕ್ಸಾಮ್ಸ್ ನಲ್ಲಿ ಯಾವ ರೀತಿ ನೀಟಾಗಿ ನೀವು ಆನ್ಸರ್ ನ ಮಾಡ್ತಿರೋ ಅದೇ ರೀತಿ ನೀವು ಇವಾಗ ಹೋಮ್ ವರ್ಕ್ ನಲ್ಲಿ ನೀಟಾಗಿ ಆನ್ಸರ್ ಮಾಡಕ್ ಟ್ರೈ ಮಾಡಿದ್ರೆ ನೋಟ್ಸ್ ರೈಟ್ ಮಾಡ್ಕೊಂತೀರಾ, ಅದರಲ್ಲಿ ತುಂಬಾ ನೀವು ನೀಟಾಗಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಎಕ್ಸಾಮ್ ನಲ್ಲಿ ಪರ್ಫೆಕ್ಟ್ ಆಗಿ ನೀಟಾಗಿ ಫುಲ್ ಮಾರ್ಕ್ಸ್ ಬರೋ ತರ ಅದನ್ನ ಫಾಲೋ ಮಾಡ್ತೀರಾ. ಸೊ ನೀಟಾಗಿ ಆನ್ಸರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡರ್ಲೈನ್ ಕೀ ಪಾಯಿಂಟ್ಸ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಬರ್ತಲ್ಲ. ಕೀ ಪಾಯಿಂಟ್ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತಾವಲ್ಲ ಅವುಗಳನ್ನ ಅಂಡರ್ಲೈನ್ ಮಾಡಿ ಇಟ್ಕೋಬೇಕು. ಅಂಡ್ ಜಾಸ್ತಿ ಡಯಾಗ್ರಾಮ್ ನ ಯೂಸ್ ಮಾಡ್ಕೊಳ್ಳಿ. ಫ್ಲೋ ಚಾರ್ಟ್ ಮತ್ತೆ ಪಾಯಿಂಟ್ ವೈಸ್ ಆನ್ಸರ್ಸ್ ನ ನೀವು ಮಾಡೋದ್ರಿಂದ ಪಾಯಿಂಟ್ ವೈಸ್ ಅಂದ್ರೆ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ ಈ ರೀತಿ ಪಾಯಿಂಟ್ ವೈಸ್ ಆನ್ಸರ್ ಮಾಡೋದ್ರಿಂದ ನಿಮ್ಮ ಏನು ವ್ಯಾಲ್ಯೂಯೇಟರ್ದ ಏನು ವ್ಯಾಲ್ಯೂಯೇಟರ್ನ ನೀವು ಆಕರ್ಷಣೆ ಮಾಡ್ತೀರಿ ಜಾಸ್ತಿ ಮಾರ್ಕ್ಸ್ ಕೊಡಕ್ಕೆ. ನೀವು ಇವನ್ 1 ಮಾರ್ಕ್ ಎಲ್ಲಾದ್ರೂ ಕಟ್ ಮಾಡೋ ಇದ್ರು ಕಟ್ ಮಾಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ರು ವ್ಯಾಲ್ಯೂಯೇಟರ್ ಇದ್ದವರು ಕಟ್ ಮಾಡದೇ ಇರ್ತಕ್ಕಂಥ ಕೂಡ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವ್ರು ಅಷ್ಟು ನೀವು ಇಂಪ್ರೆಸ್ ಮಾಡಿರ್ತೀರಾ, ನೀವು ಅಷ್ಟು ನೀಟಾಗಿ ಬರೋದ್ರಿಂದ ಇಂಪ್ರೆಸ್ ಮಾಡಿರ್ತೀರ. ಸೊ ಅವರು ಅವಾಗ 1 ಅಥವಾ 2 ಮಾರ್ಕ್ಸ್ ನ ಜಾಸ್ತಿ ಕೊಡುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಅಂಡರ್ಲೈನ್ ಮಾಡ್ಬಿಟ್ಟು ಮತ್ತೆ ಬಾರ್ಡರ್ ಹಾಕ್ಬಿಟ್ಟು ಡಯಾಗ್ರಾಮ್ಸ್ ನ ತೆಗೆದ್ಬಿಟ್ಟು ಫ್ಲೋ ಚಾರ್ಟ್ಸ್ ನ ಹಾಕ್ಬಿಟ್ಟು ಮತ್ತೆ ಪಾಯಿಂಟರ್ಸ್ ಆಗಿ ಬರೆಯೋದ್ರಿಂದ ತುಂಬಾ ನೀವು ವ್ಯಾಲ್ಯೂಯೇಟರ್ನ ಆಕರ್ಷಣೆ ಮಾಡ್ತೀರಾ. ಅದಲ್ದೇನೆ ತುಂಬಾ ನೀಟಾಗಿ ಕೂಡ ನಿಮ್ಮ ಕ್ವಶನ್ ಆನ್ಸರ್ ಸೀಟ್ ಕಾಣುತ್ತೆ ಅಂತ ನಾನು ಹೇಳ್ತೀನಿ. ಸ್ಟಿಕ್ ದ ವರ್ಡ್ ಲಿಮಿಟ್ ಲಾಂಗ್ ಆನ್ಸರ್ಸ್. ಏನ್ ಮಾಡ್ಬೇಕಂದ್ರೆ ಲಾಂಗ್ ಆನ್ಸರ್ಸ್ ನಲ್ಲಿ ಒಂದು ವರ್ಲ್ಡ್ ಲಿಮಿಟ್ ನಲ್ಲಿ ಹಾಕ್ಬಿಟ್ಟು ಬರೀಬೇಕು. ಫುಲ್ ನೀವು ಲಾಂಗ್ ಆನ್ಸರ್ಸ್ ಅಂದ್ರೆ 3 pages 4 pages ಅದು ಪ್ಯಾರಾಗ್ರಾಫ್ ನಲ್ಲಿ ಬರೋದು ನಾಟ್ ಲೈಕ್ ದಟ್. ಆ ರೀತಿ ಬರೋದು ತುಂಬಾ ಏನಂತಾರದ ತುಂಬಾ ವರ್ಸ್ಟ್ ಮೆಥಡ್ ಅಂತ ನಾನು ಹೇಳ್ತೀನಿ. ಅದೆಲ್ಲ ಡಿಗ್ರಿ ಲೆವೆಲ್ ಅಲ್ಲಿ ಬರೀತಾರೆ. ನೀವು 10th ಲೆವೆಲ್ ಅಲ್ಲಿ 9th ಲೆವೆಲ್ ಅಲ್ಲಿ ಆ ರೀತಿ ಬರೆದ್ರೆ ಯಾರು ಕೂಡ ಚೆನ್ನಾಗಿ ಮಾರ್ಕ್ಸ್ ಕೊಡಲ್ಲ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಪಾಯಿಂಟ್ ವೈಸ್ ಬರೀಬೇಕು. ಚೆನ್ನಾಗಿ ಆನ್ಸರ್ ನ ಕೊಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ವರ್ಲ್ಡ್ ಲಿಮಿಟ್ ನಲ್ಲಿ ಇವಾಗ 4 ಮಾರ್ಕ್ಸ್ ಕ್ವಶನ್ ಇದೆ ಅನ್ಕೊಳ್ಳಿ, ಓನ್ಲಿ 1 ಪೇಜ್ ನಲ್ಲಿ ಬರೆದ್ರೆ ಸಾಕು. 3 ಮಾರ್ಕ್ ಇದೆ ಅನ್ಕೊಳ್ಳಿ, ಹಾಫ್ ಪೇಜ್ ಓಕೆ. 2 ಮಾರ್ಕ್ ಇದೆ ಹೇಳ್ಕೊಳ್ಳಿ, 4 ಲೈನ್ಸ್ ಲೈಕ್ ದಿಸ್. ಈ ರೀತಿ ಬರೀಬೇಕು ಎಕ್ಸಾಮ್ಸ್ ನಲ್ಲಿ. ಈ ರೀತಿ ಬರೆದ್ರೆ ಅವ್ರಿಗೆ ತುಂಬಾ ಏನೋ ಆಕರ್ಷಣೆಯಿಂದ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ವಿ ವಿಲ್ ಗೋ ಫಾರ್ ದ 10th ಪಾಯಿಂಟ್. ಯಾವ್ದಂದ್ರೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಅಟ್ಲೀಸ್ಟ್ 1 ಡೇ ನಲ್ಲಿ 7 to 8 hours ಡೈಲಿ ಮಲ್ಕೊಳ್ಳಿ. ಅಂಡ್ ಲೇಟ್ ನೈಟ್ ಎದ್ದು ಬಿಟ್ಟು ಸ್ಟಡಿ ಮಾಡೋದನ್ನ ಪ್ಲೀಸ್ ಎಲ್ಲರೂ ಏನ್ ಮಾಡಿ ಅಂದ್ರೆ ಅವಾಯ್ಡ್ ಮಾಡಿ. ನೈಟು 11 ಗಂಟೆ 1 ಗಂಟೆ 2 ಗಂಟೆ ಪ್ಲೀಸ್ ಡೋಂಟ್ ಡೂ ದಿಸ್. ನೈಟು ಇರೋದೇ ಮಲ್ಕೊಳ್ಳೋಕೆ. ಸೊ ಪ್ಲೀಸ್ ಎಲ್ಲರೂ ಮಲ್ಕೊಳ್ಳಿ. ಅಂಡ್ ನಿಮ್ಗೆ ಯಾವ್ದೇ ರೀತಿ ಸ್ಟ್ರೆಸ್ ಇದ್ರೆ ಕಾಮ್ ಇದ್ರೆ ಬ್ರೀತಿಂಗ್ ಮಾಡ್ಕೊಳ್ಳಿ, ಲಾಂಗ್ ಬ್ರೀತ್ ಮಾಡ್ಕೊಳ್ಳಿ. ಮತ್ತೆ ಲೈಟ್ ಆಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ವಿ ವಿಲ್ ಗೋ ಎಲ್ಲಾ ಟಾಪ್ ಪಾಯಿಂಟ್ಸ್ ಅನ್ನ ಹೇಳಿದಿವಿ. ವಿ ವಿಲ್ ಗೋ ಫಾರ್ ದ ಲಾಸ್ಟ್ ಅಂಡ್ ಬೋನಸ್ ಪಾಯಿಂಟ್. ವೆರಿ ಇಂಪಾರ್ಟೆಂಟ್ ಬೋನಸ್ ಪಾಯಿಂಟ್. ಟಾಪರ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅಂದ್ರೆ ಬಿ ಕನ್ಸಿಸ್ಟೆಂಟ್ ನಾಟ್ ಪರ್ಫೆಕ್ಟ್. ಕನ್ಸಿಸ್ಟೆನ್ಸಿ. ನೀವು 1 ಡೇ ಓದ್ಬಿಟ್ಟು ಪರ್ಫೆಕ್ಟ್ ಆಗಿದ್ದೀನಿ, ಆ ಸಬ್ಜೆಕ್ಟ್ ನಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅಂದ್ರೆ ನಾಟ್ ಲೈಕ್ ದಟ್. ಕನ್ಸಿಸ್ಟೆನ್ಸ್ ಆಗಿ ನೀವು 365 ಡೇಸ್ ಇದೆ ಅಂದ್ರೆ 365 ಡೇಸ್ ಕಂಟಿನ್ಯೂಸ್ ಆಗಿ 1 ಡೇ ಬಿಡ್ದೇನೆ ಸ್ಟಡಿ ಮಾಡ್ಬೇಕು. 1 ದಿನ ಬಿಡ್ದೇನೆ ಸ್ಟಡಿ ಮಾಡ್ಬೇಕು. ನೋ ರೆಸ್ಟ್. ಸ್ಟಡಿ ಅನ್ನಕ್ಕೇನು ಒಂದ್ 3 to 4 hours ಅಷ್ಟೇ ಸ್ಟಡಿ ಮಾಡೋದಿರುತ್ತೆ. ಅಷ್ಟೇ ನೀವು ಸ್ಟಡಿ ಮಾಡಿಲ್ಲ ಅಂದ್ರೆ ಹೆಂಗೆ? ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ. ಬಿಲೀವ್ ಇನ್ ಸ್ಮಾರ್ಟ್ ಅಂಡ್ ಪ್ಲಸ್ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್. ನಿಮ್ಗೆ ಮ್ಯಾಥ್ಸ್ ನಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅನ್ಕೊಳ್ಳಿ, ಸೋಷಿಯಲ್ ಸೈನ್ಸ್ ನಲ್ಲಿ ಹಾರ್ಡ್ ವರ್ಕ್ ಮಾಡಿ. ನಿಮ್ಗೆ ಯಾವ್ದು ಟಫ್ ಇರುತ್ತೋ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಿ. ಅದು ಸ್ಮಾರ್ಟ್ ಆಗಿ ನಿಮ್ಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಡ್ ನಿಮ್ಗೆ ಯಾವ್ದು ಈಸಿಯಾಗಿ ಅರ್ಥ ಆಗುತ್ತೋ ಅದನ್ನ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ.
ಅಂಡ್ ಹಾರ್ಡರ್ ಸಬ್ಜೆಕ್ಟ್ ಅನ್ನು ಕೂಡ ನೀವು ಏನ್ ಮಾಡ್ಕೊಳ್ಳಿ, ಸ್ಮಾರ್ಟ್ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡೋದ್ರಿಂದ ಅದನ್ನ ನೀವು ಅರ್ಥ ಮಾಡ್ಕೊಂಡು ಅದು ಸ್ಮಾರ್ಟ್ ಆಗಿ ನಿಮ್ ತಿಳಿಯೊಳಗೆ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ಅದನ್ನ ಫುಲ್ ಈಸಿಯಾಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅವಾಯ್ಡ್ ಕಂಪ್ಯಾರಿಸನ್. ನಾವು ಒಬ್ಬರ ಜೊತೆ ಕಂಪ್ಯಾರಿಸನ್ ಮಾಡೋದನ್ನ ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡ್ಬೇಕು. ಅವ್ನು ಟಾಪರು, ನನ್ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡು ನಾನು ಕಡಿಮೆ ಮಾರ್ಕ್ಸ್ ತಗೊಂಡಿ, ನಾಟ್ ಲೈಕ್ ದಟ್. ಆ ರೀತಿ ಯಾವತ್ತು ಇವಾಗ ಅವನು ಕಾಪಿ ಮಾಡ್ಕೊಂಡು ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ತಾನೆ ಅನ್ಕೊಳ್ಳಿ, ಈಗ ಅವ್ನು ನನಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ, ನಾನು ಕಡಿಮೆ ಮಾರ್ಕ್ಸ್ ತಗೊಂಡೆ, ನಾಟ್ ಲೈಕ್ ದಟ್. ಆ ರೀತಿ ಅವ್ನು ನನಗಿಂತ ಜಾಸ್ತಿ ಸ್ಟಡಿ ಮಾಡ್ತಾನೆ, ಅವ್ನು ತುಂಬಾ ಮಾರ್ಕ್ಸ್ ತಗೋಬಹುದು, ನಾಟ್ ಲೈಕ್ ದಟ್. ನೀವೇನು ನಿಮ್ಮಲ್ಲಿ ಪರ್ಫೆಕ್ಟ್ ಆಗಿರ್ತೀರಾ, ನೀವು ನಿಮ್ಮಲ್ಲಿ ಏನು ಸ್ಟಡಿ ಮಾಡ್ತಿರ್ತೀರಾ, ನೀವಾಗಿ ಏನಿರ್ತೀರಾ, ನೀವು ನಿಮ್ ಜೊತೆ ಮಾತ್ರ ಕಾಂಪಿಟೇಷನ್ ಮಾಡಿ, ಬೇರೆ ಜೊತೆ ಕಾಂಪಿಟೇಷನ್ ಮಾಡಕ್ ಹೋಗ್ಬೇಡಿ. ನಿಮ್ ಜೊತೆ, ನಿಮ್ಮ ಮಾರ್ಕ್ಸ್ ಜೊತೆ, ನಿಮ್ಮ ಟಾರ್ಗೆಟ್ ಜೊತೆ ನೀವು ಕಾಂಪಿಟೇಷನ್ ಮಾಡಿದ್ರೆ, ಒಂದು ಟಾರ್ಗೆಟ್ ಇಟ್ಕೊಂಡು, ಇವಾಗ ನಿಮ್ ಟಾರ್ಗೆಟ್ ಎಷ್ಟು, 100% ಟಾರ್ಗೆಟ್ ಇದ್ರೆ 100% ನಾನು ಮಾರ್ಕ್ಸ್ ತೆಗಿಬೇಕು, ಆರ್ 90% ನಾನು ಮಾರ್ಕ್ಸ್ ತೆಗಿಬೇಕು ಅನ್ಕೊಳ್ಳಿ. ಆ ಟಾರ್ಗೆಟ್ ಬೆನ್ನತ್ತಿ, ಆ ಟಾರ್ಗೆಟ್ ನ ನೀವು ಬೆನ್ನತ್ತಿದ್ರೆ ಕಂಪ್ಲೀಟ್ ಆಗಿ ಅಚೀವ್ ಆಗಿ ಆಗ್ತೀರಾ. ನಾನು ಎಕ್ಸಾಮ್ ನಲ್ಲಿ, ನೀವು ನಂಬಲ್ಲ, ನಾನು ಎಕ್ಸಾಮ್ಸ್ ನಲ್ಲಿ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೆ ಅಂದ್ರೆ ಓನ್ಲಿ 92%. ನಮ್ ಸರ್ ಒಬ್ರು ಕೇಳಿದ್ರು, ನೀನ್ ಎಷ್ಟು ಮಾರ್ಕ್ಸ್ ತೆಗಿತೀಯಪ್ಪ ಅಂದ್ರೆ, ಎಲ್ಲಾರು ನಮ್ಮ ಕ್ಲಾಸ್ ಅಲ್ಲಿ ಎಲ್ಲರೂ 85 ಸರ್, 80 ಸರ್ ಅಂಡ್ 75 ಸರ್, ಎಲ್ಲರೂ ಒಂಥರ ಹೇಳ್ತಾ ಇದ್ರು. ಅವ್ರಿಗೇನು ಎಲ್ಲರೂ ಓದ್ತಿದ್ರು, ಹುಷಾರಾಗೂ ಇದ್ರು, ಆದ್ರೂ ಅವ್ರು ಕಮ್ಮಿ ಮಾರ್ಕ್ಸ್ ಹೇಳ್ತಿದ್ರು. ನಂದು ಫಿಕ್ಸ್ ಇತ್ತು 92 ಮಾರ್ಕ್ಸ್ ಸರ್, ನಾನು 92 ಮಾರ್ಕ್ಸ್ ತೆಗಿತೀನಿ ಅಂದ್ರು. ಸರ್ ಎಬ್ಸ್ಬಿಟ್ಟು ಎಲ್ಲರಿಂದ ಅವರು ಕ್ಲಾಪ್ಸ್ ಮಾಡಿಸಿದ್ರು. ಅವಾಗ ನಾನು ಫಿಕ್ಸ್ ಆದೆ 92 ಮಾರ್ಕ್ಸ್, ಅಟ್ಲೀಸ್ಟ್ ನಾನು 92 ಮಾರ್ಕ್ಸ್ ತೆಗಿಬೇಕು ಅಂತ ನಾನು ಯಾವಾಗ ಫಿಕ್ಸ್ ಆದೆ, ನಾನು 96.8 ಮಾರ್ಕ್ಸ್ ನ ತೆಗೆದೆ. ಸೊ ಫೋಕಸ್ ಇಸ್ ಎವ್ರಿಥಿಂಗ್. ನೀವು ಎಷ್ಟು ಫೋಕಸ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಾವು ಇವಾಗ ಎಲ್ಲ ಪಾಯಿಂಟ್ಸ್ ಅನ್ನ ಸ್ಟಡಿ ಮಾಡಿದ್ದೀವಿ, ಎಲ್ಲವನ್ನು ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ವಿ ವಿಲ್ ಗೋ ಫಾರ್ ದ ಲಾಸ್ಟ್ ಪಾಯಿಂಟ್, ಏನಂದ್ರೆ ಆಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಬೇಗ ಲೈಕ್ ದ ವಿಡಿಯೋ ಅಂಡ್ ಶೇರ್ ದ ವಿಡಿಯೋ. ಬೇಗ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಟಾಪರ್ ಆಗ್ಬೇಕಂತ ಆಸೆ ಇರುತ್ತೆ, ಎಲ್ಲರಿಗೂ ಶೇರ್ ಮಾಡಿ. ಅಂಡ್ ಎಲ್ಲರೂ ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದಲ್ಲಿ ಕಾಮೆಂಟ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಆಲ್ ಎಲ್ಲರಿಗೂ, ಅಂಡ್ ಟೇಕ್ ಕೇರ್ ಮಕ್ಕಳೇ.